ನಮಸ್ಕಾರ, ನಾನು ಶರಣಯ್ಯ ಸ್ವಾಮಿ. ಕೆಲವರು ಒಂದು ಹಳ್ಳಿಗೆ ಒಂದು ತೋಟ ತುಂಬ ಪ್ರಖ್ಯಾತವಾಗಿರ್ತದೆ, ಕೆಲವೊಂದು ಏನಾಗಿರ್ತದೆ ತಾಲೂಕಿಗೆ ಪ್ರತ್ಯೇಕ ಒಂದು ಫೇಮಸ್ ಆಗಿರ್ತದೆ. ಆದರೆ ವಿಶ್ವಮಟ್ಟದಲ್ಲಿಯೂ ಕೂಡ ತೋಟವನ್ನು ನಮ್ಮ ಕರ್ನಾಟಕದವರು ಒಂದು ಪ್ರಶಸ್ತಿಗಳನ್ನು ಪಡೆದಂಥವೂ ಇದ್ದಾವೆ. ಅಂತಹದರಲ್ಲಿ ಮೂಡಿಗೆರೆ ತಾಲೂಕಿನ ಕೆಂಜಂಗಿಯ ಕೇಶವ್ ಅವರು ನಾವೇನು ಹೇಳ್ತಾ ಇದ್ದೀವಲ್ಲ, ಬ್ಲ್ಯಾಕ್ ಗೋಲ್ಡ್ ಅಂತ ಕರಿತಾ ಇದ್ದೀವಿ. ಆ ಬ್ಲ್ಯಾಕ್ ಗೋಲ್ಡ್ ಅಂದರೆ ಕರಿಮೆಣಸಿನಲ್ಲಿ ಇವರು ಕೂಡ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಮತ್ತು ನರ್ಸರಿಯಿಂದ ಕೊಯ್ಲಿನವರೆಗೂ ತಮ್ಮದೇ ಆದ ತಂತ್ರಜ್ಞಾನವನ್ನು ಕೂಡ ಹೊಂದಿದ್ದಾರೆ. ಆ ಮೂಲಕ ಅವರು ಅನೇಕ ರೈತರಿಗೂ ಕೂಡ ಮಾಹಿತಿ ನೀಡ್ತಾ ಇದ್ದಾರೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಸಮಾವೇಶಗಳಲ್ಲೂ ಕೂಡ ಅವರು ಭಾಗಿಯಾಗಿದ್ದಾರೆ. ಈ ಒಂದು ಕೇಶವ್ ಅವರ ಸಮಗ್ರವಾಗಿರ್ತಕ್ಕಂತಹ ಕೃಷಿ ಚಟುವಟಿಕೆಗಳನ್ನು ಮತ್ತು ಅವರದ್ದಾಗಿರ್ತಕ್ಕಂತಹ ಒಂದು ಕೃಷಿ ಸಂಬಂಧಿ ಬೇರೆ ಬೇರೆ ಚಟುವಟಿಕೆಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಈ ಒಂದು ಸಮಗ್ರವಾಗಿರ್ತಕ್ಕಂತಹ ಈ ಒಂದು ಕೇಶವ್ ಅವರ ಮಾಹಿತಿಯನ್ನು ಕಿಸಾನ್ವಾರ್ತೆ.com ಈ ಮೂಲಕ ಸಾದರಪಡಿಸುತ್ತದೆ. ಅಡಿಕೆಗೆ ಪೂರಕ ಬೆಳೆಯಾಗಿ ನಾನೀಗ ಮೆಣಸನ್ನು ಯೂಸ್ ಮಾಡ್ತಾ ಇದ್ದೇನೆ, ಬ್ಲ್ಯಾಕ್ ಪೆಪ್ಪರ್ನ. ಯಾಕಂದರೆ ನನಗೆ ಅಡಿಕೆ ಸುಮಾರು ಒಂದು 40-45-50 ವರ್ಷ ಬರ್ಬೋದು. ಅದೇ ರೀತಿ ಇದು ಒಂದು 20-25 ವರ್ಷ ಕ್ರಾಪ್ ಬರ್ಬೋದು ನನಗೆ. ಅದೇ ರೀತಿ ಪಕ್ಕದಲ್ಲಿ ರೋಬಸ್ಟ್ ಆಗಿದೆ, ಹಾಗಾಗಿ ಸಿಲ್ವರ್ ಹಾಕಿದ್ದೀನಿ. ಈ ಥರ ಮಲ್ಟಿ ಕ್ರಾಪಿಗೆ ನಾನು ಹೋಗಬೇಕು ಅಂತ. ಒಂದೇ ಬೆಳೆ ಬೆಳೆದಾಗ ನನಗೆ ಹೆಚ್ಚು ಲಾಭ ಸಿಗಲ್ಲ. ಹಾಗಾಗಿ ಒಂದಲ್ಲ ಒಂದು ಬೆಳೆಗೆ ಒಂದಲ್ಲ ಒಂದು ವರ್ಷ ರೇಟ್ ಸಿಗುತ್ತೆ ಅನ್ನೋಂಥ ದೃಷ್ಟಿಯಲ್ಲಿ ನಾನು ಈಗ ಅಡಿಕೆಗೆಲ್ಲ ಪೆಪ್ಪರನ್ನ ಬೆಳಿಬೇಕು. ಯಾಕಂದರೆ ಇದು ತೇವಾಂಶವನ್ನು ಹಿಡಿದಿಡುತ್ತೆ. ಹಾಗಾಗಿ ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆದಾಗ ಈ ಬಳ್ಳಿಗಳು ಸದೃಢವಾಗಿ ಬರುತ್ತೆ. ಮೊದಲೆಲ್ಲ ತುಂಬ ಶೀತ ಆಗಿ ಅಡಿಕೆಗೆ ನಾವು ಹಾಕ್ಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಈಗ ನಾವು ಅಡಿಕೆಗೆ ಪೆಪ್ಪರ್ನ ಬೆಳೆದಾಗ ಇದು ನಮಗೆ ಇನ್ನು ಒಂದೇ ವರ್ಷಕ್ಕಿದು ಫಲ ಕೊಡಲಿಕ್ಕೆ ಶುರುವಾಗುತ್ತೆ. ಸರ್, ಇಲ್ಲಿ ಮಲೆನಾಡಿನಲ್ಲಿ ಮಳೆ ಜಾಸ್ತಿಯಾಗಿ ಇದಕ್ಕೆ ಅಡಿಕೆಗೆ ಹಾಕಿದಾಗ ಜಾರ್ತದೆ ಅನ್ನೋಂಥ ಒಂದು ಭಾಗ ಇದೆ. ಇದು ಈಗಾಗಲೇ ನೋಡಿ, ಈ ರೀತಿ ಟೈಟಾಗಿ ಬೇರು ಕೊಡ್ತಾ ಹೋಗುತ್ತೆ. ಈ ರೀತಿ ಅವಸರ ಇದ್ದಾಗ ಇದಕ್ಕೆ ಬೇರು ಕೊಡುತ್ತೆ, ಬಟ್ ನೀರು ಬಂದಾಗ ಅದು ಜಾರುತ್ತೆ. ಬಟ್ ನಾವು ಈ ರೀತಿ ಇದಕ್ಕೆ ಕಟ್ತಾ ಹೋಗ್ತೀವಿ. ನಾವು ಈ ರೀತಿ ಕಟ್ತಾ ಹೋದಾಗ ಅದು ಬೇರು ಕೊಡುತ್ತೆ. ಕ್ರಾಪ್ ಬಂದಾಗ ಈ ಕಟ್ಟಿದ್ದಂಥ ಸಂದರ್ಭದಲ್ಲಿ ಇದು ಬೇರು ಎಲ್ಲ ಕಡೆನೂ ಸದೃಢವಾಗಿ ಕೊಡುತ್ತೆ, ಹೊಸ ಬೇರುಗಳು. ಹಾಗಾಗಿ ನಾವು ಇದನ್ನು ಕಟ್ಟದೆ ಹೋದರೆ ಅದು ಜಾರುತ್ತೆ. ಹಾಗಾಗಿ ಪ್ರಿಕಾಸ್ಟ್ಲಿಯಾಗಿ ನಾವು ಕಟ್ತಾ ಹೋಗಬೇಕು. ಮತ್ತು ಇಪ್ಲಿ ಅನ್ನೋಂಥದ್ದು ಯೂಶಲಿ ಕೆಲವು ಭಾಗದಲ್ಲಿ ತುಂಬ ಬೆಳೀತಾ ಇದ್ದಾರೆ. ಇಪ್ಲಿ ಸಾಮಾನ್ಯವಾಗಿ ಇಲ್ಲೆಲ್ಲ ಬೇರು ಕೊಡಲ್ಲ. ಇಪ್ಲಿ ಇಲ್ಲಿಂದ ಮೇಲೆ ಮಾತ್ರ ಬೇರು ಕೊಡುತ್ತೆ, ತಳಭಾಗದಲ್ಲಿ ಬೇರು ಅದಕ್ಕೆ ಅಂಟಲ್ಲ. ಹಾಗಾಗಿ ಇಪ್ಲಿ ಬೆಳೆ ಅಷ್ಟು ಗ್ರೋತ್ ಆಗಿ ಅಂಟಲ್ಲ. ಅದನ್ನು ತುಂಬ ಸ್ಟ್ರಗಲ್ ಮಾಡಿ ಕಟ್ತಾ ಇರ್ಬೇಕು ನಾವು ಹಗ್ಗದಲ್ಲಿ. ಅದು ಸಹ ಕೆಲವು ಭಾಗದಲ್ಲಿ ಸಕ್ಸಸ್ ಆಗಿದೆ, ಇಲ್ಲ ಅಂತಲ್ಲ. ಅದಕ್ಕೆ ನೀರು ಅತಿ ಹೆಚ್ಚು ಬೇಕಾಗುತ್ತೆ ಇಪ್ಲಿಗೆ.